ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನಾವು ಟ್ರೂ ಫ್ರೆಂಡ್ಶಿಪ್ ಅಂತ ನೋಡಿದ್ದು ತನಿಷಾ, ಕಾರ್ತಿಕ್, ಸಂಗೀತ. ಸೊ ಹೊರಗಡೆನೂ ಹಾಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇಬಿ ಹೌದು, ಐ ಕ್ಯಾನ್ ಆಲ್ಸೋ ಇಮ್ಯಾಜಿನ್ ಗುಡ್ ಥಿಂಗ್ಸ್. ಅಂದ್ರೆ ಏನ್ ಗೊತ್ತಾ, ಈ ಒಂದ್ ತಿಂಗಳಾದ್ಮೇಲೆ ಹಿಂಗಾಗುತ್ತೆ, ಒಂದ್ ವರ್ಷ ಆದ್ಮೇಲೆ ಹಂಗಾಗುತ್ತೆ, ನಂಗೆ ಈ ಇಮ್ಯಾಜಿನೇಷನ್ ಅಲ್ಲಿ ಬದುಕಕ್ ಬರಲ್ಲ. ಐ ಆಮ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಅಂಡ್ ಅಲ್ಲಿ ಮಾತಾಗ್ತಿತ್ತು, ನಾವ್ ಆಚೆ ಹೋದ್ಮೇಲೆ ಅಲ್ಲಿ ಹೋಗೋಣ, ನಾವ್ ಆಚೆ ಹೋದ್ಮೇಲೆ ಇಲ್ಲಿ ಹೋಗೋಣ. ನಾನು ಅವಾಗ್ಲೂ ಅದನ್ನ ಕಟ್ ಡೌನ್ ಮಾಡ್ತಿದ್ದೆ ಟಾಕ್ಸ್. ನಾನು ಯಾವಾಗೂ ಅದನ್ನ ಅಶ್ಯೂರೆನ್ಸ್ ಕೊಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಐ ನೋ ಥಿಂಗ್ಸ್ ವಿಲ್ ಚೇಂಜ್. ಎಲ್ಲಾನು ಪಾಸಿಟಿವ್ ಆಗಿರ್ಬೇಕು, ಎಲ್ಲಾನು ನೆಗೆಟಿವ್ ಆಗಿರ್ಬೇಕು ಅಂತ ಹೇಳಲ್ಲ ನಾನು, ಬಟ್ ಥಿಂಗ್ಸ್ ವಿಲ್ ಚೇಂಜ್. ಹೋಗಿದ್ದು ಫಸ್ಟ್ ವೀಕ್ ಅಲ್ಲಿ ನಾನು ಕಾರ್ತಿಕ್, ನಾನು ಹೇಳಿದ್ನಲ್ಲ ಮ್ಯಾಚ್ ಆಗ್ತಿದೆ ಎಲ್ಲ ಅಂತ ಅಂದ್ಬಿಟ್ಟು, ಫಸ್ಟ್ ವೀಕ್ ಅಲ್ಲಿ ನಾನು ಕಾರ್ತಿಕ್ ಒಂದ್ ಸ್ವಲ್ಪ ಕಿತ್ತಾಡ್ಕೊಂಡ್ವಿ. ಬಿಕಾಸ್ ಅವ್ನು ನನ್ಗೆ ಆರಗಂಟ್ ಅಂತ ಅನ್ನಿಸ್ತು, ಅಂದ್ರೆ ನಾನು ಆರಗಂಟ್ ಅಂತ ಅನ್ನಿಸ್ತು, ಅವ್ನ ಡಾಮಿನೇಟಿಂಗ್ ಅಂತ ಅನ್ನಿಸ್ತು. ವಾಪಸ್ ಬರೋ ವಾರ ಅದೇ ಥಿಂಗ್ಸ್ ವಿಲ್ ಚೇಂಜ್ ಅನ್ನೋದಕ್ಕೆ ಎಕ್ಸಾಂಪಲ್ ಅಷ್ಟೇ. ಅವನು ನನಗೆ ಬ್ಯಾಡ್ ಒಪಿನಿಯನ್ ಟುವರ್ಡ್ಸ್ ಹರ್ ಅಂತ ಅಂದ್ಬಿಟ್ಟು ಫಸ್ಟ್ ವೀಕಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಲಾಸ್ಟ್ ವೀಕಲ್ಲಿ ಅವನೇ ನನ್ನ ನಾಮಿನೇಟ್ ಮಾಡ್ತಾನೆ. ಸೊ ಇಟ್ ಮೈಟ್ ಬಿ ಟೂ ಡಿಫ್ರೆಂಟ್ ಥಿಂಗ್ಸ್, ಸೇಮ್ ಪರ್ಸನ್, ಬಟ್ ದ ಥಿಂಗ್ಸ್ ಆರ್ ಡಿಫ್ರೆಂಟ್. ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ವೀಕಲ್ಲಿ ನಾನು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡಿದೆ. ಬರೋ ವಾರದಲ್ಲಿ ಅಂದ್ರೆ ಆ ವೀಕ್ ಎಂಡ್ ಅಂತ ಬರ್ಬೇಕಾದ್ರೆ ಅವ್ರಿಗೆ ಉತ್ತಮ ಸಿಗ್ಲಿಲ್ಲ ಅಂತ ಬೇಜಾರಾಗುತ್ತೆ, ಅಳೋದು, ಈ ತರದ್ ಅವ್ರ ದುಃಖ ಅವ್ರು ತೋಡ್ಕೊಂತಾರೆ. ನಾನು ಕಷ್ಟಪಟ್ಟಲ್ವಾ, ಯಾಕೆ ಯಾರು ರೆಕಗ್ನೈಸ್ ಮಾಡ್ಲಿಲ್ಲ ಅಂತ. ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಪೇನ್, ಬಿಕಾಸ್ ನನ್ನ ಕೆಲಸಗಳನ್ನ ತುಂಬಾ ಜನ ಯಾರೋ ಎಷ್ಟೋ ಕಡೆ ರೆಕಗ್ನೈಸ್ ಮಾಡಿರಲ್ಲ. ಐ ಅಂಡರ್ಸ್ಟ್ಯಾಂಡ್ ದಟ್ ಸಿಚುವೇಶನ್. ಬಟ್ ಬರೋ ಹೊತ್ತಿಗೆ ನಾವಿಬ್ರು ಸಿಕ್ಕಾಪಟ್ಟೆ ಕಿತ್ತಾಡ್ಕೊಂಡ್ವಿ. ಈಗ ಆಕ್ಚುಲಿ ತುಂಬಾ ದಿನ ಆಯ್ತಲ್ಲ, ಸೊ ನನಗೆ ಯಾವ್ಯಾವ ವಿಚಾರ ಕಿತ್ತಾಡಿದ್ವಿ ಅಂತ ಮರ್ತೋಗಿದೆ. ಸೊ ಬಟ್ ಕಿತ್ತಾಡಿದ್ವಿ, ಬಟ್ ದ ಒಪಿನಿಯನ್ ಟರ್ನ್ ಔಟ್ ಟು ಬಿ ಲೈಕ್ ನಾನು ಬರ್ಬೇಕಾದ್ರೆ ಅವ್ರಿಗೆ ಹಕ್ ಕೂಡ ಮಾಡ್ಲಿಲ್ಲ. ಸೊ ನನಗೆ ಯಾರಾದ್ರೂ ಒಬ್ರು ಒಂದ್ಸತಿ ಕ್ಲೋಸ್ ಆಗಿದ್ದು ಏನಾದ್ರೂ ನನಗೆ ದೂರ ಆಗ್ಬಿಟ್ರು ಅಥವಾ ದೂರ ಆಗೋಂಥ ಸಂದರ್ಭದಲ್ಲಿ ಇದ್ದಾರೆ ಅಂತಂದ್ರೆ ಮತ್ತೆ ಆ ರ್ಯಾಪೋ ಬೆಳೆಯಲ್ಲ ನನಗೆ. ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ಅಂಡ್ ಕಾರ್ತಿಕ್ದು ಸ್ಟಾರ್ಟಿಂಗ್ ಅಲ್ಲಿ ಸಿಲ್ಲಿ ವಿಚಾರ, ಬರ್ಬೇಕಾದ್ರೂ ಸಿಲ್ಲಿ ವಿಚಾರ, ಬಟ್ ಹರ್ಟ್ ಆಯ್ತು ಬರ್ಬೇಕಾದ್ರೆ. ಯಾಕೆ ಅಂತಂದ್ರೆ ನಾಮಿನೇಷನ್ ಇಸ್ ಅ ಬಿಗ್ ಥಿಂಗ್ ಫಾರ್ ದಟ್ ವೀಕ್. ಅಂಡ್ ಬೇರೆ ಯಾರ ಎಲ್ಲಾ ಟೈಮಲ್ಲೂ ನಾನು ನಾಮಿನೇಟ್ ಆಗಿದ್ದೀನಿ, ಮ್ಯಾಟರ್ ಆಗಿಲ್ಲ ನನಗೆ. ಬಟ್ ಕಾರ್ತಿಕ್ ಅಲ್ವಾ ಸ್ವಲ್ಪ ಮ್ಯಾಟರ್ ಆಯ್ತು. ಅಂಡ್ ವರ್ತೂರ್ ಅವ್ರು ನಾಮಿನೇಟ್ ಮಾಡಿದಾಗ್ಲೂ ನನಗೆ ಹಂಗೆ ಹರ್ಟ್ ಆಯ್ತು. ಬಿಕಾಸ್ ಇವರೇ ಅಲ್ವಾ ನನ್ನ ಜೊತೆ ನಾನು ನಿನ್ ಮುಂದೆ ಇರು, ನೀನ್ ಚೆನ್ನಾಗಿ ಮಾಡು ಅಂತ ಹೇಳ್ತಿದ್ದವರು, ಇವರೇ ನಂಬಲಿಲ್ಲ ಅಂದ್ರೆ ಬೇರೆ ಯಾರು ನಂಬ್ತಾರೆ ಅನ್ನೋದು ನನಗೆ. ನಮ್ಮ ಮನೆಯಲ್ಲೂ ಅದೊಂದು ಪ್ರಾಬ್ಲಮ್ ಇದೆ ನನಗೆ. ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಆತರ ಏನಾದ್ರು ರಿಯಾಕ್ಟ್ ಮಾಡ್ಬಿಟ್ರು ಅಂತಂದ್ರೆ, ನೀವೇ ನಂಬಲಿಲ್ಲ ಅಂದ್ರೆ ಹೊರಗವ್ರು ಏನ್ ನಂಬ್ತಾರೆ? ನಾನು ನಿಮ್ಮನ್ನೇ ನಿಮ್ಗೆ ಅರ್ಥ ಮಾಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಹೊರಗಿರೋರ್ಗೆ ಏನು ಅರ್ಥ ಮಾಡ್ಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾನೊಂದು ಬಿಲೀವ್ ಮಾಡ್ತೀನಿ. ಸೊ ಐ ಟ್ರೀಟೆಡ್ ದಮ್ ಆಸ್ ಮೈ ಫ್ಯಾಮಿಲಿ. ಸೊ whoever wanted to come back, they came back. Somebody didn't wanted to come back, they are like ಸ್ವಲ್ಪ ದೂರ ಅಷ್ಟೇ. ತನಿಷಾ ಅವರೇ, ದಯವಿಟ್ಟು ಸಿನಿಮಾಗಳನ್ನ ಜಾಸ್ತಿ ಮಾಡಿ. ಎಸ್, ಐ ಆಲ್ಸೋ ವಾಂಟ್ ಟು. ಸಿನಿಮಾಗಳನ್ನ ಹೆಚ್ಚೆಚ್ಚು ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಟೀಮಿಂದನೂ ಸಿನಿಮಾ ಬರುತ್ತೆ, ಬೇರೆ ಸಿನಿಮಾಗಳನ್ನು ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಮೇ ಬಿ ಬಿಕಾಸ್ ಆಫ್ ದ ಬಿಸಿ ಸ್ಕೆಡ್ಯೂಲ್ ರೈಟ್ ನಾವು ಶೂಟ್ ಮಾಡ್ತಾ ಇಲ್ಲ, ಬಟ್ ಐ ವಿಲ್ ಡೂ ಡೆಫಿನೆಟ್ಲಿ.